ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಆರೋಗ್ಯಕರವಾದ ಕ್ಯಾಲ್ಸಿಯಂ ಲಡ್ಡು ಮಾಡ್ತೀವಿ. ಮನೇಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಸೂಕ್ತವಾದ ಲಡ್ಡು ಇದು. ಇದನ್ನು ಮಾಡೋದು ತುಂಬಾ ಸುಲಭ ಮತ್ತು ಕಡಿಮೆ ಖರ್ಚಿನಲ್ಲಿ ಇದನ್ನು ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 3/4 ಕಪ್ ಅಷ್ಟು ಉದ್ದಿನ ಕಾಳು ಹಾಕೋತಾ ಇದ್ದೀನಿ. ಇದು ಆರಾಮಾಗಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಈಗ ಇದನ್ನ ಬಾಣಲೆಗೆ ಹಾಕೊಳ್ಳೋಣ. ಇದ್ರ ಜೊತೆಗೇನೆ 1/4 ಕಪ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇದೆರಡನ್ನು ಹುರ್ಕೋಬೇಕು. ಒಳ್ಳೆ ಕಲರ್ ಬರೋವರೆಗೂ, ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಆಗಲೇ ಚೆನ್ನಾಗಾಗೋದು. ನೋಡಿ, ಹುರಿತಾ ಹುರಿತಾ ಕಲರ್ ನೋಡಿ ಚೇಂಜ್ ಆಗಿದೆ. ಈ ಥರ ಒಳ್ಳೆ ಕಲರ್ ಬರಬೇಕು. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು 1/2 ಕಪ್ ಅಷ್ಟು ಹುರ್ಗಡ್ಲೆ ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡಬೇಕು. ಈಗ ಈ ಬಿಸಿಗೇನೆ ಹುರ್ಗಡ್ಲೆ ಸ್ವಲ್ಪ ಬೆಚ್ಚಗಾಗುತ್ತೆ. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಹುರ್ಗಡ್ಲೆನೂ ಸ್ವಲ್ಪ ಬೆಚ್ಚಗಾಗಿದೆ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಲಿ ನುಣ್ಣು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿಲೇ ಇದೆಯಲ್ಲ, ಮಿಕ್ಸಿಲೇ ಆಗ್ಬಿಡುತ್ತೆ. ಆದಷ್ಟು ಫುಲ್ ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಇದ್ದರೆ ಮಿಲ್ಲಲ್ಲಿ ಕೊಡಿಸ್ಕೋಬೋದು. ಇಷ್ಟೆಲ್ಲ ಮಿಕ್ಸಿಲಿ ಆಗುತ್ತೆ. ಈಗ ಇದರಲ್ಲಿ ಸ್ವಲ್ಪ ಪುಡಿನ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಕಪ್ ಅಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಪುಡಿ ಮಾಡಿದ್ದೀನಿ, ಆದರೂ ಸ್ವಲ್ಪ ಮಧ್ಯೆ ಗಂಟು ಥರ ಇದೆಯಲ್ಲ, ಇದನ್ನು ಫುಲ್ಲು ಸ್ಮೂತಾಗಿ ಪುಡಿ ಆಗಲಿ ಅಂತ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಬರೀ ಬೆಲ್ಲನೇ ಹಾಕಿದ್ರೆ ಅದು ಮಿಕ್ಸಿಗೆ ಅಂಟ್ಕೊಬಿಡುತ್ತೆ. ಅದಕ್ಕೆ ಈ ಥರ ಪುಡಿ ಜೊತೆ ಹಾಕೋತಾ ಇದ್ದೀನಿ. ಆಗ ನುಣ್ಣಗೆ ರುಬ್ಕೋಬೋದು ಮತ್ತು ಮಿಕ್ಸಿಗೆಲ್ಲ ಅಂಟ್ಕೊಳ್ಳಲ್ಲ. ಇವಾಗ ಇದಕ್ಕೆ ಒಳ್ಳೆ ಘಮ ಕೊಡೋಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ನುಣ್ಣಗೆ ಪುಡಿ ಆಗಿದೆ. ಈಗ ಇದನ್ನು ಮತ್ತೆ ಇದೇ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1/4 ಕಪ್ ತುಪ್ಪನ ಬಿಸಿ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಈ ಥರ ಹುರ್ಕೊಂಡಿದ್ದೆ. ಚೂರು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೆ. ಮಿಕ್ಸ್ ಮಾಡಿಕೊಂಡು ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿ ಮೂರನ್ನು ಸೇರಿಸ್ಕೊಂಡು ಚೂರೇ ಹಾಕ್ಕೊಂಡಿದ್ದೆ. ನೀವು ಬೇಕಾದ್ರೆ ಬರೀ ಗೋಡಂಬಿನ ಹುರಿದ್ಬಿಟ್ಟು ಹಾಕೋಬೋದು. ಈ ಥರ ಬಾಯಿಗೆ ಸಿಗುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ ಅಂತ. ತುಪ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಳ್ಳಿ, ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದು ಮಿಕ್ಸ್ ಆಗಿದೆ. ಮತ್ತೆ ಈಗ 1/2 ಕಪ್ ಅಷ್ಟು ಎಳ್ಳೆಣ್ಣೆನ ಬಿಸಿ ಮಾಡ್ಕೊಂಡು ತಗೊಂಡಿದ್ದೀನಿ. ಎಣ್ಣೆನ ಅಷ್ಟೇ ಸ್ವಲ್ಪ ಬಿಸಿನೇ ಹಾಕೊಳ್ಳಿ. ಕೈಯಿಂದ ನೋಡಿ ಡೈರೆಕ್ಟಾಗಿ ಈ ಥರ ಮುಟ್ಬೋದು, ಅಷ್ಟು ಬಿಸಿ ಹಾಕೊಂಡ್ರೆ ಸಾಕು. ಚೂರೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ನೋಡಿ, ಈ ಹದ ಬರೋವರೆಗೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ಚೆನ್ನಾಗಿ ಉಂಡೆ ಆಗ್ತಾ ಇದೆ. ಅಕಸ್ಮಾತ್ ಹಿಟ್ಟು ತುಂಬ ಉದುದ್ರಾಗಿದ್ದು ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಎಣ್ಣೆನೂ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ಆದರೆ ನೀರು, ಹಾಲು ಆ ಥರದ್ದೆಲ್ಲ ಹಾಕೋಬೇಡಿ, ಬೆಕ್ಕಿಟ್ಟೋಗುತ್ತೆ. ಉಂಡೆನ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಯಾವ ಥರ ಬೇಕೋ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಸೈಜ್ ಕರೆಕ್ಟಾಗಿದೆ. ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ. ಈ ಲಡ್ಡುನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಯಾರು ಬೇಕಾದ್ರೂ ಕೊಡ್ಬೋದು. ದಿನಕ್ಕೆ 1 ಲಡ್ಡು ತಿಂದರೆ ಬೇಕಾದಷ್ಟು ನಿಶಕ್ತಿ ಆಗಲಿ, ಮೈಕೈ ನೋವಾಗಲಿ ಬರಲ್ಲ. ಈಗ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ದಿನಕ್ಕೊಂದೊಂದು ತಿನ್ಬೋದು. ಇದನ್ನು ಮಾಡೋಕ್ಕೆ ನೋಡಿ ತುಂಬ ಜಾಸ್ತಿ ಖರ್ಚು ಆಗಿಲ್ಲ ಮತ್ತು ತುಂಬ ಬೇಗ, ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.